ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಮೇನಿ ಉತ್ತರಾಧಿಕಾರಿಯಾಗಿ ಹಿರಿಯ ಪುತ್ರನಿಗೆ ಪಟ್ಟವನ್ನ ನೀಡಲಾಗಿದೆ. ಹಿರಿಯ ಮಗ ಮುಸ್ತಫಾ ಹುಸೇನಿ ಖಮೇನಿಗೆ ಅಧಿಕಾರವನ್ನ ನೀಡಲಾಗಿದೆ. ಐಆರ್ಜಿಸಿ ಒತ್ತಡದಿಂದ ಮುಸ್ತಫಾ ಹುಸೇನಿಯನ್ನ ಆಯ್ಕೆ ಮಾಡಲಾಗಿದೆ. ಖಮೇನಿ ಉತ್ತರಾಧಿಕಾರಿಯಾಗಿ ಆತನ ಹಿರಿಯ ಪುತ್ರನಿಗೆ ಪಟ್ಟವನ್ನ ನೀಡಲಾಗಿದೆ. ಹಿರಿಯ ಮಗ ಮುಸ್ತಫಾ ಹುಸೇನಿ ಖಮೇನಿಗೆ ಅಧಿಕಾರವನ್ನ ನೀಡಲಾಗಿದೆ. ಐಆರ್ಜಿಸಿ ಒತ್ತಡದಿಂದ ಈತನನ್ನ ಆಯ್ಕೆ ಮಾಡಲಾಗಿದೆ. ಖಮೇನಿ ಪುತ್ರನ ಆಯ್ಕೆಯಿಂದ ಮತ್ತೊಂದು ಸಂಘರ್ಷ ಆರಂಭವಾಗುವಂತಹ ಸಾಧ್ಯತೆ ಕೂಡ ಇದೆ. ಖಮೇನಿ ಪುತ್ರ ಈಗ ಸರ್ವೋಚ್ಚ ನಾಯಕ, ಇರಾನ್ನ ಸುಪ್ರೀಂ ಲೀಡರ್ ಈಗ ಖಮೇನಿಯ ಹಿರಿಯ ಪುತ್ರ. ಹೀಗಾಗಿ ಇದು ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಖಮೇನಿ ಉತ್ತರಾಧಿಕಾರಿಯಾಗಿ ಹಿರಿಯ ಪುತ್ರನಿಗೆ ಇದೀಗ ಪಟ್ಟ ಸಿಕ್ಕಿದೆ. ಐಆರ್ಜಿಸಿ ಒತ್ತಡದಿಂದ ಮುಸ್ತಫಾ ಹುಸೇನಿಯನ್ನ ಆಯ್ಕೆ ಮಾಡಲಾಗಿದೆ. ಖಮೇನಿ ಪುತ್ರನ ಆಯ್ಕೆಯಿಂದ ಮತ್ತೊಂದು ಸಂಘರ್ಷ ಆರಂಭವಾಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಏಕೆಂದ್ರೆ ಇರಾನ್ನ ಸುಪ್ರೀಂ ಲೀಡರ್ ಈಗ ಖಮೇನಿಯ ಪುತ್ರ ಮುಸ್ತಫಾ ಹುಸೇನಿ. ಈತ ಯಾವ ರೀತಿ ತನ್ನ ಆಡಳಿತವನ್ನ ನಡೆಸ್ತಾನೆ, ಏನು ಎತ್ತ ತಂದೆಯ ಹಾದಿಯನ್ನೇ ಹಿಡಿತಾನ ಅಥವಾ ಅಲ್ಲಿರುವಂತಹ ಜನರಿಗೆ ಸ್ವಾತಂತ್ರ್ಯವನ್ನ ನೀಡ್ತಾನ, ಅದರ ಮೇಲೆ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತೆ. ಯಾಕಂದ್ರೆ ಈ ಹಿಂದೆ ನಾವು ನೋಡಿದ್ವಿ ಖಮೇನಿ ಆಡಳಿತವನ್ನ ಯಾವ ರೀತಿ ಅಲ್ಲಿರುವಂತಹ ನಾಗರಿಕರೇ ಒಪ್ಪಿರಲಿಲ್ಲ, ದಂಗೆಯನ್ನ ಮಾಡಿದ್ರು. ಅಂದ್ರೆ ಒಂದು ಕಮ್ಯುನಿಸ್ಟ್ ಲೀಡರ್ ಆಗಿ ಖಮೇನಿ ಹೊರಹೊಮ್ಮುತ್ತಾರೆ. ಇದರಿಂದ ಸಾಕಷ್ಟು ಸಂಘರ್ಷಗಳು ಕೂಡ ಉಂಟಾಗತ್ತೆ. ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಒಂದು ಮಹಿಳೆ ಬುರ್ಕಾ ಹಾಕಿರೋದಿಲ್ಲ ಇರಾನ್ನಲ್ಲಿ, ಅವರಿಗೆ ಯಾವ ರೀತಿ ಹಿಂಸೆಯನ್ನ ನೀಡಿದ್ರು, ಯಾವ ರೀತಿ ಶಿಕ್ಷಿಸಿ ಆಕೆಯನ್ನ ಸಾಯಿಸಿದ್ರು ಅಂತ ನಾವು ಕೂಡ ನೋಡಿದ್ವಿ. ಅದಾದ ಬಳಿಕ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ಅಲ್ಲಿರುವಂತಹ ನಾಗರಿಕರೇ ಖಮೇನಿ ವಿರುದ್ಧ ಸಿಡಿದೇಳ್ತಾರೆ. ಇದಾದ ಬಳಿಕ ಖಮೇನಿಯ ಹತ್ಯೆ ಇತ್ತೀಚೆಗಷ್ಟೇ ಯುದ್ಧದಲ್ಲಿ ಶನಿವಾರ ತಡರಾತ್ರಿ ಆಗುತ್ತೆ. ಆಗ ಖಮೇನಿಯ ಹತ್ಯೆಯ ನಂತರ ಅಲ್ಲಿರುವಂತಹ ನಾಗರಿಕರು ಅದನ್ನ ಸಂಭ್ರಮಿಸ್ತಾರೆ, ಆತನ ಹತ್ಯೆಯನ್ನ ಆಚರಿಸ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ ಆತನ ವಿರುದ್ಧ ಅವ್ರಿಗೆ ಎಷ್ಟು ದ್ವೇಷ ಇತ್ತು ಅಂತ. ಇದೀಗ ಆತನ ಪುತ್ರನಿಗೆ ಸುಪ್ರೀಂ ಲೀಡರ್ ಎನ್ನುವಂಥ ಪಟ್ಟವನ್ನ ನೀಡಲಾಗಿದೆ. ಹೀಗಾಗಿ ಇದು ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಕಾದು ನೋಡಬೇಕಿದೆ.